ರೈತರಿಗೆ ಕಣ್ಣೀರು ತರಿಸಿದ ಉಳ್ಳಾಗಡ್ಡಿ ಬೆಲೆ. ಹೌದು, ಗೊಮ್ಮಟನಗರಿ ಎಂದೇ ಖ್ಯಾತಿ ಹೊಂದಿರುವ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಲವಾರು ರೈತರು ಈರುಳ್ಳಿಯನ್ನೇ ನಂಬಿ ಬೆಳೆದಿದ್ದಾರೆ. ಸಹಜವಾಗಿ ಈರುಳ್ಳಿ ಕೊಯ್ಯುವಾಗ ಕಣ್ಣೀರು ಬರುತ್ತದೆ. ಆದರೆ ಇಲ್ಲಿಯ ರೈತರಿಗೆ ಈರುಳ್ಳಿ ಬೆಲೆಯ ಕುಸಿತದಿಂದ ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಿಗದಿತ ಬೆಲೆಯನ್ನು ನೀಡುವ ಜೊತೆಗೆ ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕಾಗಿದೆ. ರಾಜಕೀಯ ನಾಯಕರು ಭಾಷಣದಲ್ಲಿ ಮಾತ್ರ ರೈತ ದೇಶದ ಬೆನ್ನೆಲುಬು ಅನ್ನುತ್ತಾರೆ. ಆದರೆ ಈರುಳ್ಳಿ ಬೆಲೆ ಇಳಿತದಿಂದ ರೈತನ ಬೆನ್ನೆಲುಬು ಮುರಿದಂಗಾಗೇದ್ರಿ ಎಂದು ರೈತನ ಗೋಳು. ಬ್ಯಾಸ್ಗ್ಯಾಗ ಕುಡಿಯೋಕ್ಕೂ ನೀರು ಸಿಗೋದಿಲ್ರಿ. ಇಂಥ ಹೊತ್ನಾಗ ನೀರ್ ಬಿಟ್ಟು ಈರುಳ್ಳಿ ಬೆಳೆದ್ರ ರೇಟು ಹಿಂಗ ಕುಂತೈತ್ರಿ. ನೆಲ ಕಚ್ಚಿದ ಈರುಳ್ಳಿ ಬೆಲೆ ರೈತರ ಗೋಳು ಕೂಡ ಹೆಚ್ಚಾಗ್ಯಾದ. ಮೊದಲೇ ಸಂಕಷ್ಟದಾಗ ಇದ್ದು ಬೆಳೆ ಬೆಳೆದ್ರ ಬೆಲೆ ಇಲ್ಲದ ಈರುಳ್ಳಿ ಹೈರಾಣ ಮಾಡ್ಯಾದ. ಬೆಳೆಯುವ ಮುಂಚಾನ ಕಣ್ಣಾಗ ನೀರ್ ತರ್ಸ್ಯಾದ್ರಿ. ಹೀಗಾದ್ರ ಬಡ ರೈತರ ಬಾಳು ಏನಾಗ್ಬೇಕ್ರಿ? ಯಾವ ಸರ್ಕಾರ ಇದ್ರೂ ರೈತರ ಗೋಳು ಕೇಳೋರು ಇಲ್ದಂಗಾಗೈತ್ರಿ. ರಾಜಕೀಯ ನಾಯಕರು ಓಟ್ ಕೇಳಾಕ್ ಬರ್ತಾರ್ರಿ, ಆದ್ರ ರೈತರ ಸಂಕಷ್ಟ ಇವ್ರಿಗೇನ್ ಗೊತ್ತ್ರಿ? ಸಾಲ ಸೋಲ ಮಾಡಿ ಬೆಳೆ ಬೆಳಿತೀವ್ರಿ. ಹಿಂಗ ಸೂಕ್ತವಾದ ಬೆಲೆಗಳಿಗೆ ಬೆಲೆ ಇಲ್ಲದಾಗ ರೈತರು ವಿಷ ಕುಡಿಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಕತ್ತೈತ್ರಿ ಎಂದು ರೈತ ನವಾಬ್ ಬಳಗನೂರ್ ಅಳಲು ತೋಡಿಕೊಂಡಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸರ್ಕಾರ ಇದಕ್ಕೆ ಏನಿದೆ ಒಂದು ಕ್ರಮ ತಗೋಬೇಕಲ್ರಿ. ಕ್ರಮ ತಗೊಳಕ್ಕೆ ತಯಾರಿಲ್ಲ ಅಂತಂದ್ರೆ ಭಾಳ ಬೆಳೆದು ಎಲ್ಲ ಇನ್ನ ಭಾಳ ಐತ್ರಿ ಉಳ್ಳಾಗಡ್ಡಿ. ಪ್ರತಿಯೊಂದು ರೈತರು ಎಲ್ಲಪ್ಪ ಅಂತಂದ್ರೆ ಹೊಲದಲ್ಲಿ ಹಾಕಿ ಇಲ್ಲಿ ನೋಡ್ರಿ ಎಷ್ಟು ಕೊಳ್ತದ ನೋಡ್ರಿ. ಈಗ ಎಷ್ಟು ಚೀಲ ಕನಿಷ್ಠಪ್ಪ ಅಂತಂದ್ರೆ ಒಂದು 40-50 ಚೀಲ ಉಳ್ಳಾಗಡ್ಡಿ ಕೊಳತು ಹೋಗ್ಯದ್ರಿ. 2 ಎಕರೆ ಉಳ್ಳಾಗಡ್ಡಿ ಹಾಕಿನಿ. 2 ಎಕರೆ ಎಲ್ಲ ಏನಪ್ಪ ಅಂತಂದ್ರೆ ಇಷ್ಟು ನೋಡ್ರಿ ಸಾಹೇಬ್ರ, ನೀವೆಲ್ಲ ನೋಡ್ರಿ ಎಲ್ಲ ಎಷ್ಟು ಕೊಳ್ತದ ನೋಡ್ರಿ. ಇದು ಅದಕ್ಕೆ ಇದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದು ನೀವು ಸ್ವಲ್ಪ ಏನು ಮಾಡ್ಬೇಕು ನೋಡ್ರಿ ಸಾಹೇಬ್ರ. ಸರ್ಕಾರಕ್ಕೆ ರೀ ಇದೇ ಹೇಳೋದ್ರಿ, ನಾವು ಬೆಂಬಲ ಬೆಲೆ ಕೊಡ್ರಿ ಇದಕ್ಕಂತ ಹೇಳ್ತಾ ಇದ್ದೇವೆ. ನಾವು ಸೂಕ್ತವಾದ ಒಂದು ಬೆಲೆ ಇದಕ್ಕೇನಪ್ಪ ಅಂತಂದ್ರೆ ಒಂದು ಚೀಲ ಒಯ್ದುಗಳಿಗೆ 300-200 ರೂಪಾಯಿಗೆ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ, 400 ರೂಪಾಯಿಗೆ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ಮಾಡಿದ್ರೆ ಮುಂದೆ ನಾವು ಹೆಂಗೆ ಬದುಕಬೇಕ್ರಿ? ಇದ್ರ ಲಾಗೋಡಿ ಎಷ್ಟು ಆಗ್ಯದಪ್ಪ ಅಂತಂದ್ರೆ ನಾವು ಹೇಳೋದು ಕನಿಷ್ಠ ಅಂದ್ರೆ 2 ಎಕರೆ ಹೊಲಕ್ಕೆ 50,000 ರೂಪಾಯಿ 70,000 ರೂಪಾಯಿ ಲಾಗೋಡಿ ಆಗ್ಯದ್ರಿ. ಇದಕ್ಕೆ ಲಾಗೋಡಿ ಬರಲಿಲ್ಲ. ಮುಂದೆ ಮಾಡೋದು ಹೆಂಗೆ ರೀ? ಇಷ್ಟು ಉಳ್ಳಾಗಡ್ಡಿ ಒಯ್ದ್ರು 40-50 ರೂಪಾಯಿ ಬಂದ್ರೆ ಇನ್ನೂ ಲಾಗೋಡಿನೇ ನಾವು ಉಳಿತದ್ರಿ. ಅದ್ರಾಗ ನಾವು ಮುಂದೆ ಮಾಡೋದು ಹೆಂಗೆ ರೀ ಹೇಳ್ರಿ? ನೋಡ, ನಮ್ಗೆ ರೈತರು ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ ಸರ್ಕಾರ. ಪ್ರತಿಯೊಂದಕ್ಕೆ ಏನಪ್ಪ ಅಂತಂದ್ರೆ ಮಾಹಿತಿ ಹಿಡಿದು ನಾವು ರೈತರು ಹಂಗದಾರ, ರೈತರು ಹಿಂಗದಾರ, ರೈತರು ದುಡಿದ್ರೆ ಅನ್ನ ಬರ್ತದ ಅಂತ ಹೇಳ್ತಾರೆ. ರೈತರ ಬೆನ್ನೆಲುಬು ಯಾವ ಸರ್ಕಾರ ನಿಂತದ ಹೇಳ್ರಿ? ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರು ಅದೇ, ಮೋದಿ ಸರ್ಕಾರ ಬಂದ್ರು ಅದೇ. ಯಾವ ಸರ್ಕಾರದವರು ನಮ್ಗೆ ಯಾರಿಗೂ ಬೆನ್ನೆಲುಬಾಗಿ ನಿಂತೇ ಇಲ್ಲ, ನಿಂದ್ರೂ ಇಲ್ರಿ. ಇನ್ನು ಮುಂದೆ ನಿಂತಿಲ್ಲ, ಹಿಂದೆ ನಿಂತಿಲ್ಲ, ಮುಂದೆ ನಿಂದಿರ್ತಾರೆ. ಇನ್ನು ಅದಕ್ಕೆ ಈ ಸರ್ಕಾರಗಳು ಎಲ್ಲ ನಮಗೇನು ಯಾವ ಫೈದೆ ಇಲ್ಲ. ಯಾವುದೂ ನಮಗೇನಪ್ಪ ಅಂತಂದ್ರೆ ಕೆಲಸ ಕೊಡುವಂಥ ಕೆಲಸ ಇಲ್ಲ. ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ? ಉದ್ಯಮಿದಾರರಿಗೆ, ಮತ್ತೊಬ್ಬರಿಗೆ, ಮಗದೊಬ್ಬರಿಗೆ ಏನೇನೋ ಮಾಡ್ತಾರೆ. ಈಗ ಎಲ್ಲ ಜನರು ನೌಕರಿ ಮಾಡ್ತಿರ್ತಾರೆ, ಅವ್ರ ಪಗಾರಗಳು ಏರಿಸ್ತಾರೆ ರೀ. ನಮ್ಮಲ್ಲಿ ಕೂಲಿ ಹೆಣ್ಮಕ್ಳದ್ದು ಪಗಾರ ನೋಡಿದ್ರೆ ನಮಗೆಲ್ಲ ಹುಚ್ಚು ಹಿಡೋದಂಗೆ ಆಗ್ಯದ ರೀ ಸಾಹೇಬ್ರ. ಮುಂದೆ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ನಮ್ಗೆ ತಿಳಿಲಾರ್ದಂಗೆ ಆಗಿಬಿಟ್ಟದ. ಇಷ್ಟೆಲ್ಲ ನೋಡಿದ್ರೆ ನಾವು ಇಲ್ಲಿ ಪ್ರಪಂಚನೇ ಮಾಡಬಾರ್ದು. ರೈತರು ಹೆಂಗೆ ಬದುಕಬೇಕು? ಈ ಸದ್ ನೋಡ್ರಿ, ಇಲ್ಲಿ ತನಕ ಕೆನಲ್ ನೀರಿದ್ದು ಈಗ ಅವು ನೀರು ಹೋಗಿಬಿಟ್ಟು ಬಾಯಿಗಳೆಲ್ಲ ಬತ್ಲಕ್ಕೆ ಹತ್ಯಾವ. ಈ ಕಬ್ಬಿನ ಪೀಕ್ ಲಾಸ್ ಆಗ್ಯಾವ್ರಿ, ಈ ಉಳ್ಳಾಗಡ್ಡಿ ಲಾಸ್ ಆಗ್ಯಾವ, ತೊಗರಿ ಅಂತೂ ಪೂರ ಲಾಸ್ ಆಗಿ ಹೋಗ್ಯಾವ. ಪ್ರತಿಯೊಂದು ಹಿಂಗೆ ಆದ್ರೆ ಮುಂದೆ ಹೆಂಗೆ ಮಾಡೋದು ನೋಡ್ರಿ ಸಾಹೇಬ್ರ. ಏನ್ರಿ ಸರ್ಕಾರ ಇದಕ್ಕೆ ಏನಿದೆ ಒಂದು ಕ್ರಮ ತಗೊಳ್ಳೇಬೇಕು, ತಗೋಬೇಕ್ರಿ ಇದಕ್ಕೆ. ನಿಮ್ಮ ಹೆಸರು? ನಮ್ಮ ಹೆಸರು ರೀ ನವಾಬ್ ಸಾಹೇಬ್ಲಾಲ್ ಬಳಗಾನೂರ್ ರೀ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.